me forever on fire. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ಕೊಲೆಯ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿನ ಆಧಾರದಲ್ಲಿ ಅವರು ಬಿಡುಗಡೆಯೂ ಕೂಡ ಆಗಿದ್ದಾರೆ. ಬಿಡುಗಡೆ ಆಗಿದ್ದಾರೆ ಎಂಬ ಮಾತ್ರಕ್ಕೆ ಅವರು ಸೇಫಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ಯಾಕಂತ ಹೇಳಿದ್ರೆ ಈ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಜಾಮೀನು ಪಡೆದಿದ್ರೂ ಕೂಡ ಕಾಟೇರನಿಗೆ ಟೆನ್ಷನ್ ಇದೆ. ಜಾಮೀನು ರದ್ದಾಗುವಂಥ ಜಾಮೀನಿನ ರದ್ದು ಕೋರಿ ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನದ ಬಗ್ಗೆ ಟೆನ್ಷನ್ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೋಮವಾರ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಈ ಅನುಮತಿ ಪತ್ರ. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಚಾರ್ಜ್ ಶೀಟ್ನ ಪ್ರತಿಯನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡುವಂಥ ಕೆಲಸ ಅಂತಿಮ ಘಟ್ಟಕ್ಕೆ ಬಂದಿದೆ. ತರ್ಜುಮೆ ಆದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗತ್ತೆ. ಬೆನ್ನು ನೋವಿನ ಕಾರಣ ಹೇಳಿ ಅವರು ಅದನ್ನು ನೆಪ ಅಂತ ಕೂಡ ಹೇಳ್ಬೋದು. ಪೊಲೀಸರು ಅದನ್ನು ನೆಪ ಅಂತ ಕೂಡ ಕರಿಬಹುದು. ಆದರೆ ದರ್ಶನ್ ಪ್ರಕಾರ ಅದೊಂದು ಕಾರಣ ಅನ್ನೋದಕ್ಕಿಂತ ಅದರ ಆಧಾರದ ಮೇಲೆಯೇ ಜಾಮೀನನ್ನು ಕೊಡಬೇಕು ಅಂತ ವಾದವನ್ನು ಮಂಡಿಸಿದರು. ಈಗ ನೋಡಿ, ಬೆನ್ನು ನೋವಿನ ನೆಪ ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು. ಆದರೆ ಒಂದೂವರೆ ತಿಂಗಳಾದರೂ ಕೂಡ ಸರ್ಜರಿ ಮಾಡಿಕೊಳ್ಳಿಲ್ಲ. ನಂತರ ರೆಗ್ಯುಲರ್ ಜಾಮೀನನ್ನು ಪಡೆದು ಮನೆಗೆ ತೆರಳಿದ್ದಾರೆ ದರ್ಶನ್. ಹೀಗಾಗಿ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಗೃಹ ಇಲಾಖೆಗೆ ಅನುಮತಿ ಕೋರಿ ಬರೆದಂಥ ಪತ್ರ ಇದೀಗ ನಾವು ನೋಡ್ತಾ ಇದ್ದೀವಿ. ನೋಡಿ, ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳಿದ್ದಾರೆ. 17 ಆರೋಪಿಗಳಿಗೂ ಕೂಡ ಈಗ ಜಾಮೀನು ಆಗಿದೆ. ಹೈಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಅವರ ಕುಟುಂಬದಲ್ಲಿ, ಅವರ ಸ್ನೇಹಿತರಲ್ಲಿ, ಅಭಿಮಾನಿಗಳಲ್ಲಿ ಸಂಭ್ರಮ ಇದೆ. ಹಾಗೂ ಈಗ 6 ತಿಂಗಳ ನಂತರದಲ್ಲಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಹಾಕಿಕೊಂಡ ನಂತರದಲ್ಲಿ ರಿಲೀಸ್ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ ಅಂಥೇಳಿ ಒಂದು ಸಮಾಧಾನ ನಿಟ್ಟುಸಿರು ಬಿಡುವಂಥ ಈ ಸಂದರ್ಭದಲ್ಲಿಯೂ ಕೂಡ ದರ್ಶನ್ಗೆ ಅಷ್ಟು ಸುಲಭವಾಗಿ ನೆಮ್ಮದಿಯ ವಾತಾವರಣ, ಸಮಾಧಾನಕರ ವಾತಾವರಣ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಕೇಸ್ ಇತ್ಯರ್ಥ ಆಗೋವರೆಗೂ ಕೂಡ ಈ ವಾದ ಪ್ರತಿವಾದ, ಮೇಲ್ಮನವಿಗಳು ಮತ್ತಷ್ಟು ಮೇಲ್ಮಟ್ಟದ ಕೋರ್ಟ್ಗಳಿಗೆ ಹೋಗುವಂಥ ಪ್ರಕ್ರಿಯೆಗಳು ಜಾರಿಯಲ್ಲಿರುತ್ತೆ. ಈಗಲೂ ಕೂಡ ಸರ್ಕಾರ ದರ್ಶನ್ ಅವರಿಗೆ ಕೊಟ್ಟಿರುವಂಥ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ ತಕ್ಷಣ, ಅಲ್ಲಿಗೆ ಹೋಗಿರುವಂಥ ತಕ್ಷಣ ದರ್ಶನ್ಗೆ ಮತ್ತೆ ಜೈಲು ಸೇರ್ತಾರೆ ಅಂತ ಹೇಳಿದ್ರೆ ಇಲ್ಲ. ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಆಗಬೇಕು, ಪ್ರತಿವಾದ ಆಗಬೇಕು. ವಾದ ಮತ್ತು ಪ್ರತಿವಾದವನ್ನು ಆಲಿಸುವಂಥ ಸುದೀರ್ಘ ಹಿಯರಿಂಗ್ ನಡೆಯುತ್ತೆ. ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಘನತೆವೆತ್ತ ನ್ಯಾಯಾಧೀಶರು ಆಲಿಸ್ತಾರೆ. ಆ ನಂತರದಲ್ಲಿ ರದ್ದು ಮಾಡಬೇಕಾ ಅಥವಾ ಅದನ್ನು ಮುಂದುವರಿಸಬೇಕಾ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಕೆಳ ಹಂತದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ಒಂದೇ ಬಾರಿಗೆ ಹೋಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಳಿ ಹೋಗೋದಿಲ್ಲ. ಅಲ್ಲಿ ಕೂಡ ವಿವಿಧ ಬೆಂಚ್ಗಳಿದ್ದಾವೆ. ಆ ಬೆಂಚ್ಗಳಲ್ಲಿ ವಾದ ಪ್ರತಿವಾದ ಆಗುತ್ತೆ. ಆನಂತರದಲ್ಲಿ ದರ್ಶನ ಹಣೆಬರ ನಿರ್ಧಾರ ಆಗುತ್ತೆ. ಅಂತಿಮವಾಗಿ ಈ ಬೇಲ್ನ ರದ್ದತಿ ಜೊತೆಗೆ ಬೇಲ್ನ ಮುಂದುವರಿಕೆ ವಿಚಾರದಲ್ಲಿ ಕೋರ್ಟ್ನ ಪ್ರೊಸೀಜರ್ಗಳು ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿಯೇ ಪ್ರಕರಣದ ಶಿಕ್ಷೆಗಾಗಿ, ಪ್ರಕರಣದಲ್ಲಿ ಈಗ ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿಲ್ಲ ಎನ್ನುವ ವಿಚಾರ ಇದೆಯಲ್ಲ, ಅದು ಕೂಡ ಆಗುತ್ತೆ. ಸಾಕ್ಷಿಗಳನ್ನು ವಿಚಾರಣೆ ಮಾಡುತ್ತೆ. ಒಂದು ಕಡೆ ರದ್ದತಿಯ ವಿಚಾರ, ಮತ್ತೊಂದು ಕಡೆ ಪ್ರಕರಣದ ವಿಚಾರ, ಎರಡೂ ಕೂಡ ಪ್ಯಾರಲಲಿಯಾಗಿ ಸಾಗುತ್ತೆ.